ಹಾಯ್ ಸಿಟಿವಿ ನ್ಯೂಸ್ ವೀಕ್ಷಕರೇ, ತಾಜಾ ಸುದ್ದಿಗಳಿಗಾಗಿ ಸಿಟಿವಿ ನ್ಯೂಸ್ CMY ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು. ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ಸಮಸ್ತ ನಾಡಿನ ಜನತೆಗೆ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಇದೀಗ ಮುಖ್ಯಾಂಶಗಳು. ಭಾರತ ದೇಶಕ್ಕೆ ಸ್ವಾತಂತ್ರ್ಯ ತರಲು ಹಲವಾರು ನಾಯಕರು ಹೋರಾಟಗಳನ್ನು ಮಾಡಿ ತಮ್ಮ ಪ್ರಾಣಗಳನ್ನು ಬಲಿದಾನ ಮಾಡಿದ ಪರಿಣಾಮ ಇಂದು ನಾವು ನೀವೆಲ್ಲ ಸ್ವತಂತ್ರರಾಗಿ ಬದುಕಿ ಬಾಳುತ್ತಿದ್ದು, ನಾವು ಎಲ್ಲರ ಬಲಿದಾನ, ತ್ಯಾಗ, ಪರಿಶ್ರಮಗಳನ್ನು ನೆನಪಿಟ್ಟುಕೊಂಡು ಇದೇ ರೀತಿ ನಮ್ಮ ದೇಶವನ್ನು ಮುಂದೆ ನಡೆಸುವ ಒಂದು ಶಕ್ತಿಯನ್ನು ಭಗವಂತ ನಮಗೆ ಕೊಡಲಿ. ನಮ್ಮ ಸಂವಿಧಾನವನ್ನು ನಾವು ಗೌರವಿಸಿ ಉತ್ತಮ ಪ್ರಜೆಗಳಿಗಾಗಿ ಭಾರತ ದೇಶಕ್ಕೆ ನಾವು ಒಂದು ನುಡಿಮನಗಳನ್ನು ಸಲ್ಲಿಸಬೇಕೆಂದು ಹಿರಿಯ ಶ್ರೇಣಿ ಸಿವಿಲ್ ನ್ಯಾಯಾಧೀಶ ಗೀತಾಂಜಲಿ ಅವರು ತಿಳಿಸಿದರು. ಚಿಂತಾಮಣಿ ನಗರದ ನ್ಯಾಯಾಲಯದ ಆವರಣದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ಹಾಗೂ ವಕೀಲರ ಸಂಘದಿಂದ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ಹಿರಿಯ ಸಿವಿಲ್ ನ್ಯಾಯಾಧೀಶೆ ಗೀತಾಂಜಲಿ ಜಿ ರವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಹಾಗೂ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ರಾಷ್ಟ್ರ ಧ್ವಜಾರೋಹಣವನ್ನು ನೆರವೇರಿಸಿ ಕಾರ್ಯಕ್ರಮವನ್ನುದ್ದೇಶಿಸಿ ಮಾತನಾಡಿದ ಅವರು, ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂತಹ ಪ್ರತಿಯೊಬ್ಬ ನಮ್ಮ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಎಲ್ಲ ನಾವು ತಿಳಿದಿರುವಂತಹ ಮತ್ತು ಅನಾಮಧೇಯ ಸ್ವಾತಂತ್ರ್ಯ ಹೋರಾಟಗಾರರು ಇರ್ತಾರೆ. ಅವರನ್ನು ಕೂಡ ನಾವು ಸ್ಮರಿಸುತ್ತಾ ಅವರ ಆತ್ಮಗಳಿಗೆ ಶಾಂತಿ ಕೋರುತ್ತಾ ನಾವು ಈ ದಿನ ಈ ಸಂಭ್ರಮ ಆಚರಿಸುತ್ತಿದ್ದೇವೆ ಎಂದರೆ ಅದಕ್ಕೆ ಮೂಲ ಕಾರಣ ನಮ್ಮ ಹಿರಿಯರು ಮಾಡಿದಂತಹ ಬಲಿದಾನ ಮತ್ತು ಶ್ರಮದ ಕಾರಣದಿಂದಾಗಿ ನಾವು ಈ ಹಂತಕ್ಕೆ ಬೆಳೆದು ಬಂದಿದ್ದೇವೆ. ಈ ದಿನ ನಮ್ಮೆಲ್ಲರಿಗೂ ಅತ್ಯಂತ ಸಂತೋಷದ ದಿನ. ನೈರ್ಮೂಲ್ಯ ಸಿಬ್ಬಂದಿಯ ಕಾರ್ಯವನ್ನು ಗುರುತಿಸಿ ಅವರಿಗೆ ಗೌರವ ಸಲ್ಲಿಸುವ ಮೂಲಕ ಸಮಾನತೆಯ ಸಂದೇಶವನ್ನು ಸಾರುವುದು ನಮ್ಮ ಮೂಲ ಉದ್ದೇಶ. ಸಂವಿಧಾನದ ಆಶಯವೇ ಸಮಾನತೆ. ಅದನ್ನು ನಾವು ಇಂದು ಚಿಂತಾಮಣಿಯಲ್ಲಿ ಪ್ರತ್ಯಕ್ಷವಾಗಿ ಕಂಡು ಅತ್ಯಂತ ಸಂತೋಷ ಪಡುತ್ತಿದ್ದೇವೆ. ಎಲ್ಲ ಕಾರ್ಯಗಳು ಅತ್ಯಂತ ಯಶಸ್ವಿಯಾಗಿ ನೆರವೇರುತ್ತಿವೆ. ವಿಶೇಷವಾಗಿ ನ್ಯಾಯಾಲಯಕ್ಕೆ ಆಗಮಿಸುವ ದಿವ್ಯಾಂಗರು ಅನುಭವಿಸುವ ಕಷ್ಟಗಳನ್ನು ಮನಗಂಡು ನಮ್ಮ ವಕೀಲರಾದ ಹರೀಶ್ ಅವರು ತಮ್ಮ ಉದಾರ ಮನಸ್ಸಿನಿಂದ ನ್ಯಾಯಾಲಯಕ್ಕೆ ಎರಡು ವೀಲ್ ಚೇರುಗಳನ್ನು ನೀಡಿರುವುದು ಶ್ಲಾಘನೀಯ ಕಾರ್ಯವಾಗಿದ್ದು, ವಕೀಲರಾದ ಹರೀಶ್ ಅವರಿಗೆ ನಾವೆಲ್ಲರೂ ಕೃತಜ್ಞತೆಗಳನ್ನು ಸಲ್ಲಿಸೋಣವೆಂದರು. ಈ ಸಂದರ್ಭದಲ್ಲಿ ಪ್ರಧಾನ ಸಿವಿಲ್ ನ್ಯಾಯಾಧೀಶೆ ಶಕುಂತಲಾ ಆರ್, ಅಧಿಕ ಸಿವಿಲ್ ನ್ಯಾಯಾಧೀಶೆ ಹರ್ಷಿತಾ, ಎರಡನೇ ಅಧಿಕ ಸಿವಿಲ್ ನ್ಯಾಯಾಧೀಶ ಸುಹಾಸ್, ವಕೀಲರ ಸಂಘದ ತಾಲೂಕು ಅಧ್ಯಕ್ಷ ಮಂಜುನಾಥ್ ರೆಡ್ಡಿ, ಉಪಾಧ್ಯಕ್ಷ NM ಶ್ರೀನಾಥ್ ಬಾಬು, ಕಾರ್ಯದರ್ಶಿ ಕಿರಣ್ ಕುಮಾರ್, ಸಹಾಯ ಕಾರ್ಯದರ್ಶಿ ಮಂಜುನಾಥ್ ವಿ, ಖಜಾಂಚಿ ಲಕ್ಷ್ಮೀ ನಂದಿತಾ, ನಿರ್ದೇಶಕರಾದ ರಚನಾ ಲಕ್ಷ್ಮೀ ನರಸಿಂಹಮೂರ್ತಿ, KV ನಾರಾಯಣಸ್ವಾಮಿ, KN ದೇವರಾಜ್, ನಾಗೇಶ್, HN ವಿನಯ್, GM ಸೇರಿದಂತೆ ವಕೀಲರ ಸಂಘದ ಎಲ್ಲ ಪದಾಧಿಕಾರಿಗಳು, ವಕೀಲರು, ಕೋರ್ಟ್ನ ಸಿಬ್ಬಂದಿ ಮತ್ತಿತರರು ಉಪಸ್ಥಿತರಿದ್ದರು. जनगण मन अधिनायक जय हे भारत भाग्य विधाता, पंजाब सिंध गुजरात मराठा द्राविड उत्कल बंगा, विंध्य हिमाचल यमुना गंगा उज्जल जलधि तरंगा, तव शुभ नामे जागे, तव शुभ आशीष मांगे, गाहे तव जय गाथा, जन गण मंगल दायक जय हे भारत भाग्य विधाता, जय हे जय हे जय हे जय 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 हे। भारत माता की।
ಈ ದಿನ ಸ್ವಾತಂತ್ರ್ಯ ದಿನದ ಅಂಗವಾಗಿ ನಮ್ಮ ವಕೀಲರಾದಂತಹ ಹರೀಶ್ ರವರು ನ್ಯಾಯಾಧೀಶರ ಆದೇಶದ ಮೇರೆಗೆ ಎಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿಗೆ ಅದನ್ನು ಹಸ್ತಾಂತರ ಸಹ ಮಾಡುವುದಾಗಿರುತ್ತೆ. ಜೋರಾದ ಚಪ್ಪಾಳೆಯಿಂದ ಅದನ್ನು ನಾವು ಸ್ವಾಗತಿಸಬೇಕಾಗುತ್ತೆ. ಧನ್ಯವಾದಗಳು. ಸ್ವಾತಂತ್ರ್ಯ ದಿನದ ಅಂಗವಾಗಿ ನಮ್ಮ ಹಿರಿಯ ಮತ್ತೆ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂತಹ ಪ್ರತಿಯೊಬ್ಬ ನಮ್ಮ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಎಲ್ಲ ನಾವು ತಿಳಿದಿರುವಂತಹ ಮತ್ತು ಅನಾಮಧೇಯ ಸ್ವಾತಂತ್ರ್ಯ ಹೋರಾಟಗಾರರು ಇರ್ತಾರೆ. ಅವ್ರನ್ನೂ ಕೂಡ ನಾವು ಸ್ಮರಿಸುತ್ತಾ ಅವರ ಆತ್ಮಗಳಿಗೆ ಶಾಂತಿ ಕೋರುತ್ತಾ ನಾವು ಈ ದಿನ ನಾವು ಈ ಸಂಭ್ರಮ ಆಚರಿಸ್ತಾ ಇದ್ದೀವಿ ಅಂದರೆ ಅದಕ್ಕೆ ಮೂಲ ಕಾರಣ ನಮ್ಮ ಹಿರಿಯರು ಮಾಡಿದಂತಹ ಬಲಿದಾನ ಮತ್ತು ಶ್ರಮದ ಕಾರಣದಿಂದಾಗಿ ನಾವು ಈ ಹಂತಕ್ಕೆ ಬೆಳೆದು ಬಂದಿದ್ದೇವೆ. ಇಲ್ಲಿಂದ ನಾವು ಮುಂದೆ ನಾವು ನಮ್ಮ ದೇಶನ ಎಲ್ಲಿಗೆ ತಗೊಂಡೋಗ್ತೀವಿ ಅನ್ನೋದು ಮುಖ್ಯ. ನಾವು ಇಲ್ಲಿವರೆಗೂ ಉಳಿಸ್ಕೊಂಡು ಬಂದಿದ್ದೀವಿ. ಇದೇ ರೀತಿ ನಾವು ಎಲ್ಲರ ಬಲಿದಾನ, ತ್ಯಾಗ, ಪರಿಶ್ರಮ, ಬಲಿದಾನಗಳನ್ನ ನೆನ್ಪಿಟ್ಕೊಂಡು ನಾವು ಇದೇ ರೀತಿ ನಮ್ಮ ದೇಶನ ಮುಂದೆ ನಡೆಸೋ ಒಂದು ಶಕ್ತಿಯನ್ನ ಭಗವಂತ ನಮಗೆ ಕೊಡ್ಲಿ. ನಮ್ಮ ಸಂವಿಧಾನವನ್ನ ನಾವು ಗೌರವಿಸೋಣ. ನಾವು ಒಳ್ಳೆಯ ಉತ್ತಮ ಪ್ರಜೆಗಳಾಗಿ ಭಾರತ ದೇಶಕ್ಕೆ ನಾವು ಒಂದು ನುಡಿ ನಮನಗಳನ್ನ ನಾವು ಸಲ್ಲಿಸಬೇಕು ಅಂದ್ರೆ ನಮ್ಮ ಒಂದು ಉತ್ತಮವಾದಂತಹ ಒಂದು ಸೇವೆಯನ್ನು ನಾವು ಮಾಡೋಣ ಅಂತ ಹೇಳ್ತಾ ಈ ದಿನ ನನ್ಗೆ ತುಂಬಾ ಖುಷಿ ಆಯ್ತು. ಈಗ ನಮ್ಮ ಸ್ವಚ್ಛತಾ ಕಾರ್ಯ ಮಾಡ್ತಾರೆ ಅವ್ರನ್ನ ನಾವು ಗುರುತಿಸ್ತಾ ಇದ್ದೀವಿ. ಎಲ್ಲ ಕೆಲಸಗಳಲ್ಲೂ ಸಮಾನ, ಎಲ್ಲರಿಗೂ ಸಮಾನತೆಯನ್ನ ಕೊಡ್ಬೇಕನ್ನೋದೇ ಮೂಲ ಉದ್ದೇಶ. ಸಂವಿಧಾನದ ಆಶಯವೇ ಅದು. ಅದನ್ನ ನಾವು ಇಲ್ಲಿ ಚಿಂತಾಮಣಿಲಿ ನಂಗೆ ನೋಡಿ ತುಂಬಾ ಖುಷಿ ಆಗ್ತಾ ಇದೆ. ಎಲ್ಲ ಕಾರ್ಯಾಚರಣೆಗೆ ಬರ್ತಾ ಇದೆ. ಮತ್ತೆ ಅದಕ್ಕೂ ಮಿಗಿಲಾಗಿ ಒಂದು ಜನರು ಪಡುವಂತಹ ಒಂದು ದಿವ್ಯಾಂಗರು ಪಡುವಂತಹ ಒಂದು ಕಷ್ಟವನ್ನ ಈಗ ನಮ್ಮ ವಕೀಲರಾದಂತಹ ಹರೀಶ್ ಅವ್ರಿಗೆ ನಾವು ತುಂಬಾ ಚಿರಋಣಿಯಾಗಿರ್ತೀವಿ. ಅವರ ಈ ಒಂದು ಸೇವೆನ ನಾವು ಯಾವಾಗಲೂ ಸ್ಮರಿಸಬೇಕು. ಯಾಕಂದ್ರೆ ಇಷ್ಟು ದೊಡ್ಡ ಮನಸ್ಸನ್ನ ಮಾಡಿ ಅವರು 2 ವೀಲ್ ಚೇರ್ಗಳನ್ನ ನಮ್ಮ ಚಿಂತಾಮಣಿ ನ್ಯಾಯಾಲಯಕ್ಕೆ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಎಲ್ಲರಿಗೂ 80ನೇ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳನ್ನ ತಿಳಿಸ್ತಾ ನಾನು ಈ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು. ನನಗೆ ತುಂಬ ಖುಷಿ ಆಗ್ತದೆ. ಈ ಸಲ ಇನ್ನೊಂದು ಎಕ್ಸ್ಟ್ರಾ ನಾವು ಮಾಡ್ತಾ ಇದ್ದೀವಿ. ಯಾಕೆಂದರೆ ವಕೀಲರು ಇದು ಮಾಡಿದ್ದಾರೆ, ವೀಲ್ ಚೇರ್ನ ಕೊಟ್ಟಿರುವಂಥದ್ದು. ಲಾಸ್ಟ್ ಟೈಮ್ ಮೇಡಮ್ ಅವರು ಎಲ್ಲರಿಗೂ ಸನ್ಮಾನ ಮಾಡಿದರು. ಇವತ್ತು ಒಂದು ಎಕ್ಸ್ಟ್ರಾ ಇದು ಆ್ಯಡ್ ಆಗಿದೆ. ತುಂಬ ಖುಷಿ ಆಗ್ತಿದೆ. ಮತ್ತು ಎಲ್ಲ ನಮ್ಮ ನ್ಯಾಯಾಲಯದ ಬಿಲ್ಡಿಂಗ್ ನೋಡಿದ್ರೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿ, ಬಹುಶಃ ನಾನು ಬಂದಾಗಿಂದ ಇದು ಫಸ್ಟ್ ಟೈಮ್ ಅನಿಸುತ್ತೆ ಈ ಥರ ಎಲ್ಲ ಅಲಂಕಾರ ಮಾಡುವುದು. ಮತ್ತೊಮ್ಮೆ ಎಲ್ರಿಗೂ ದಿನಾಚರಣೆ ಶುಭಾಶಯಗಳು. ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ನಾನು ನಿನ್ನೆ 6:30 ಬಿಟ್ಟಿದ್ದು ಕೋರ್ಟಿಂದ, ಕ್ಯಾಂಪಸ್ಸಿಂದ. ಸ್ವಲ್ಪ ಕತ್ಲಾಗಿತ್ತು. ಆಲ್ರೆಡಿ ಇದೇ ನಮ್ಮ ಕೋರ್ಟ್ ಮದುವೆ ಮನೆ ಥರ ರೆಡಿಯಾಗಿದೆಯಲ್ಲ ಅಂತಾನೆ ಅಂದ್ಕೊಂಡೆ ನಾನು. ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು. ಹೊರಗೆ ಬಂದಾಗ ನನ್ನ ಕಾರ್ ಅದಕ್ಕೆ ನಾನು ಒಳಗೆ ತೊಗೊಂಡ್ಬಂದಿಲ್ಲ, ಸುಮ್ಮನೆ ರಂಗೋಲಿ ಎಲ್ಲ ಹಾಳಾಗುತ್ತೆ ಅಂತ. ಸೊ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಈ ಒಂದು ಶುಭ ದಿನದಂದು ಈ ಥರ ಒಂದು ಒಳ್ಳೆಯ ಸೂಚನೆ, ಈ ಥರ ಕಾರ್ಯಗಳನ್ನು ಮಾಡೋದ್ರಿಂದ ಎಲ್ಲರಿಗೂ ಸ್ಫೂರ್ತಿದಾಯಕವಾಗಿರುತ್ತೆ ಮತ್ತು ಒಂದು ಮನಸ್ಸಿಗೆ ಸಂತೃಪ್ತಿಯನ್ನು ನೀಡುತ್ತೆ. ಮತ್ತು ಇವತ್ತು ಹೊಸದಾಗಿ ನ್ಯಾಷನಲ್ ಸಾಂಗ್ ಮತ್ತು ನ್ಯಾಷನಲ್ ಆ್ಯಂಥಮ್ನ ಹಾಡಿರೋದ್ರಿಂದ ಅದು ಒಂದು ನಮಗೆ ಒಂದು ಪೇಟ್ರಿಯಾಟಿಸಮ್ನ ಒಂದು ಒಳಗಿಂದ ಅದು ನಮಗೆ ಪ್ರೇರಕವನ್ನು ನೀಡುತ್ತೆ. ಆದ್ದರಿಂದ ತುಂಬ ಅದು ಗುಡ್ ವೈಬ್ಸನ್ನು ನೀಡ್ತು ಮತ್ತು ಚೆನ್ನಾಗಾಯಿತು ಇವತ್ತು ಎಲ್ಲ ಪ್ರೋಗ್ರಾಮು. ಇದೇ ರೀತಿ ನಾವು ದೇಶವನ್ನು ಹಾಗೆ ಮುಂದುವರಿಸ್ಕೊಂಡು ಹೋಗ್ಬೇಕಂತ ಎಲ್ಲರಿಗೂ ಶುಭಾಶಯಗಳನ್ನು ಕೊಡ್ತೀನಿ. ಶುಭಾಶಯಗಳು. ಮತ್ತು ಇದು ನಾನು ಪ್ರಪ್ರಥಮ ಬಾರಿಗೆ ನ್ಯಾಯಾಧೀಶ ಆದಮೇಲೆ ಅಟೆಂಡ್ ಮಾಡ್ತಿರೋ ಒಂದು ಪೇಟ್ರಿಯಾಟಿಕ್ ಫಂಕ್ಷನ್ನು. ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ಇಟ್ ಈಸ್ ವೆರಿ ಗುಡ್. ತುಂಬ ಚೆನ್ನಾಗಿ ಆಡಂಬರವಾಗಿ ಡೆಕೋರೇಟ್ ಮಾಡಿ ಎಲ್ಲ ತುಂಬ ಚೆನ್ನಾಗಿ ಡೈರೆಕ್ಷನ್ಸ್ ಎಲ್ಲ ಇತ್ತು. ಫಸ್ಟು ಒಂದೇ ಮಾತರಂ ಹೇಳಿ ಫ್ಲಾಗ್ ಹೋಸ್ಟಿಂಗ್ ಮಾಡಿ ಅದಾದ್ಮೇಲಿಂದ ನ್ಯಾಷನಲ್ ಆ್ಯಂಥಮ್ ಹೇಳಬೇಕು ಅಂತ ಅದೇ ಥರ ಎಲ್ಲ ಸುಸೂತ್ರವಾಗಾಯಿತು. ಇದಕ್ಕೆ ಕಾರಣ ಆದ ಎಲ್ಲರಿಗೂ ಧನ್ಯವಾದಗಳು. ಯಾರಾದರೂ ಈ ಸ್ವಾತಂತ್ರ್ಯ ದಿನದ ಅಂಗವಾಗಿ ಹಿರಿಯ ವಕೀಲರು ಬಂದು ತಮ್ಮ ಒಂದು ಸ್ಪೀಚ್ ಕೊಡ್ತಾರೆ. ಸನ್ಮಾನ್ಯ ನ್ಯಾಯಾಧೀಶರೇ, ಒಂದು ಶುಭದಾಯಕ ಹಾಗೂ ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭವಾಗಿ ಮುಖ್ಯವಾಗಿ ನಾವು ಗಮನಿಸಬೇಕಂದ್ರೆ ನಮ್ಮ ದೇಶ ಈ ಉನ್ನತ ಮಟ್ಟಿಗೆ ಬೆಳಿಬೇಕಾಗಿರ್ತಕ್ಕಂಥ ಒಂದು ನ್ಯಾಯಾಧೀಶರು ಹೇಳಿದಾಗೆ ಎಷ್ಟೋ ಜನರ ಬಲಿದಾನದಿಂದ ನಮಗೆ ಬಂದಿರತಕ್ಕಂಥ ಈ ಒಂದು ಕಾರ್ಯಕ್ರಮಗಳು ನಾವು ಸದಾ ಈ ಥರ
ಮಾಡ್ತಾ ಇರ್ತೇವೆ. ಇವಾಗ 80ನೇ ವರ್ಷ ಸ್ವಾತಂತ್ರ್ಯೋತ್ಸವನ ನಾವು ಆಚರಿಸ್ತಾ ಇದ್ದೇವೆ. ಇದಕ್ಕೆ ಕಾರಣಕರ್ತರಾದ ಹಾಗೂ ಅನೇಕ ತ್ಯಾಗಜೀವಿಗಳ ಬಲಿದಾನದಿಂದ ನಮಗೆ ಬಂದಿರತಕ್ಕಂಥ ಅವರ ಆತ್ಮಗಳಿಗೆ ಒಂದು ಸಂತಾಪ ಸೂಚಕ ಮತ್ತು ಅವರಿಂದ ನಮಗೆ ಈ ಒಂದು ಒಳ್ಳೆಯ ಇದು ಸಿಕ್ಕಿದೆ. ಇದು ನಮ್ಮ ಒಂದು ಯಾರು ಇಲ್ಲಿ ನೆರೆದಿದ್ದಾರೋ ಅವ್ರಿಗೆ ಸನ್ಮಾನ ಮಾಡುವುದು ಕೂಡ ಒಂದು ಶುಭದಾಯಕ. ಮತ್ತು ನಮ್ಮ ವಕೀಲ ಮಿತ್ರರು ಕೂಡ ಏನು ನಮ್ಮ ಸಂಘಕ್ಕೆ ಕೊಡುಗೆ ಕೊಟ್ಟಿದ್ದಾರೋ ಅವ್ರಿಗೂ ಧನ್ಯವಾದಗಳು. ಇಷ್ಟು ಹೇಳಿ ನನ್ನ ಸಹಪಾಠಿಗಳೇ, ಇಲ್ಲಿ ನೆರೆದಿರುವಂಥ ಎಲ್ಲ ನಮ್ಮ ಕೋರ್ಟ್ ಸ್ಟಾಫ್ ಎಲ್ಲರಿಗೂ ನನ್ನ ಈ ಶುಭಾಶಯಗಳು. ಯಾಕಂದರೆ ಇವತ್ತು ನಮ್ಮ ದೇಶದ ಹಬ್ಬ ನಾವು ಆಚರಿಸ್ತಾ ಇರುವಂಥ ಕಡೆ ಎಲ್ಲ ಕಚೇರಿಗಳಲ್ಲಿ ಎಲ್ಲ ಕಡೆ ನಾವು ಈ ಫಂಕ್ಷನನ್ನು ಮಾಡ್ತಾ ಇದ್ದೀವಿ. ಆದರೆ ನಮ್ಮ ನ್ಯಾಯಾಲಯದಲ್ಲಿ ಮಾತ್ರ ನಾವು ಯಾವಾಗಲೂ ಇದೇ ರೀತಿಯಾಗಿ ಒಂದೊಂದನ್ನು ಸೃಷ್ಟಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ಸಾರಿ ನಮ್ಮ ಹೊಸ ಏನು ಕಮಿಟಿ ಬಂದಿದೆ, ಆ ಕಮಿಟಿಯವರು ಒಂದು ಹೊಸ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಅದು ಬಹಳ ಸಂತೋಷ ಆಯಿತು. ಇದರಿಂದ ನಾವು ಮುಂದಕ್ಕೆ ಬೇರೆ ಫಂಕ್ಷನ್ಸ್ ಮಾಡುವಾಗ ಇದಕ್ಕೆ ಒಂದಕ್ಕೊಂದು ಇಂಟ್ರೊಡ್ಯೂಸ್ ಮಾಡಿಕೊಂಡು ಇನ್ವೆಂಟ್ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ತಾ ನಾವೆಲ್ಲರಿಗೂ ಒಂದಿಸ್ತಾ ಭಾಷೆಗಳು. ಆಕ್ಚುಲಿ ಇವತ್ತೊಂದು ಇಂಪಾರ್ಟೆಂಟ್ ದಿನ. ಇಲ್ಲಿಯವ್ರು ಯಾರು ಹೇಳ್ತಾರೆ ಅಂತ ಅಬ್ಸರ್ವ್ ಮಾಡಿ ಹೇಳಲಿಲ್ಲ, ಅದಕ್ಕೆ ನಾನು ಇವತ್ತು ಬೈಕ್ ತಗೋಬೇಕಾಯ್ತು. ಆಕ್ಚುಲಿ ಈ ಒಂದೇ ಮಾತ್ರ ಗೀತೆ ಏನಿದೆ, ನಮ್ಮ ಸ್ವತಂತ್ರ ಪೂರ್ವದಲ್ಲಿ ನಮ್ಮ ದೇಶದ ಮೂಲೆಯಲ್ಲಿ ಇರುವಂತಹ ಎಲ್ಲ ರಾಜಮಂತ್ರಿಗಳನ್ನ ಎಲ್ಲ ಪ್ರಜೆಗಳನ್ನು ಒಂದು ಮಾಡಿ ಬ್ರಿಟಿಷರ ವಿರುದ್ಧ ಹೋರಾಡಕ್ಕೆ ಅಂತ ಹೇಳ್ಬಿಟ್ಟು ಒಂದು ಬಂಕಿಂಚಂದ್ರ ಚಟರ್ಜಿಯವರು ಈ ಹಾಡನ್ನು ಬರೆದು ಅದನ್ನು ಹಾಡಿ ನಮ್ಮ ದೇಶದ ಮೂಲೆಯಿಂದ ಎಲ್ಲರಿಗೂ ಸ್ವತಂತ್ರ ತರಬೇಕು ಅನ್ನೋಂಥ ಉದ್ದೇಶನ ಅವರ ಮನಸ್ಸಲ್ಲಿ ಹುಟ್ಟಿಸಿ ನಾವೆಲ್ಲರೂ ಒಂದೇ ಅಂತ ಮನೋಭಾವವನ್ನು ಅವರಲ್ಲಿ ಹುಟ್ಟಿ ಹಾಕಿ ನಮ್ಮ ದೇಶ ಸ್ವತಂತ್ರ ಪಡೆಯೋಕ್ಕೆ ಒಂದು ಅವಕಾಶ ಮಾಡಿಕೊಟ್ರು. ಆ ಹಾಡಿಗೆ ಇಲ್ಲಿಗೆ 150 ವರ್ಷ ಕಂಪ್ಲೀಟ್ ಆಗಿದೆ. ಅದರ ಒಂದು ನೆನಪಿಗಾಗಿ ಈ ವರ್ಷ ಒಂದು ವಿಶೇಷವಾಗಿ ಸ್ವತಂತ್ರ ದಿನಾಚರಣೆಯನ್ನು ಆಚರಣೆ ಮಾಡಬೇಕು ಅಂತ ರಾಷ್ಟ್ರೀಯವಾಗಿ ಒಂದು ಕರೆ ನೀಡಿದ್ರು. ಆ ಒಂದು ರೀಸನ್ನಿಂದಾನೇ ಕಂಪಲ್ಸರಿಯಾಗಿ ಈ ಒಂದೇ ಮಾತ್ರ ಗೀತೆಯನ್ನು ಫಸ್ಟ್ ಹಾಡಿ ಮತ್ತೆ ರಾಷ್ಟ್ರಧ್ವಜನ ಹಾಯಿಸಬೇಕು ಅಂತ ಹೇಳ್ಬಿಟ್ಟು ಇನ್ಸ್ಟ್ರಕ್ಷನ್ ಬಂದಿತ್ತು. ಅದರಿಂದ ಈ ಒಂದು 80ನೇ ಸ್ವತಂತ್ರ ದಿನಾಚರಣೆ ಒಂದು ಅರ್ಥಪೂರ್ವಕವಾಗಿ ನಡೆದಿದೆ ಅಂತ ಹೇಳಕ್ಕೆ ಸಂತೋಷ ಪಡ್ತೀನಿ. ನಾವು ಆಚರಣೆ ಮಾಡ್ಕೊತಾ ಇದ್ದೇವೆ. ಇದು ನಮ್ಮ ಒಂದು ಸುದಿನ ಅಂತ ಹೇಳ್ಬೋದು. ಇವತ್ತು ಪ್ರಜಾಪ್ರಭುತ್ವದಲ್ಲಿ ಅತಿ ಹೆಚ್ಚು ಗಟ್ಟಿತನವನ್ನು ಹೊಂದಿರತಕ್ಕಂಥ ದೇಶ ಅಂದರೆ ಪ್ರಪಂಚದಲ್ಲಿ ಇಂಡಿಯಾನೇ ಅಂತ, ನಮ್ಮ ಭಾರತ ದೇಶನೇ ಅಂತ ಹೇಳ್ಬೋದು. ಇವತ್ತು ನಮ್ಮ ಜೊತೆಗೆ ಹರಿದು ಹೋಗಿರ್ತಕ್ಕಂಥ ದೇಶಗಳಲ್ಲಿ ಏನಾಗ್ತಾ ಇದೆ ಅಂತ ನಾವು ಪರಿಸ್ಥಿತಿ ನೋಡ್ತಾ ಇದ್ದೀವಿ. ಇವತ್ತು ಯಾವುದೇ ರೀತಿಯಲ್ಲೂ ಅಭಿವೃದ್ಧಿ ಆಗಿಲ್ಲ. ಪ್ರತಿನಿತ್ಯ ಹೊಡೆದಾಟ, ಬಡದಾಟ, ಗಲಾಟೆಗಳು, ಗಲಭೆಗಳು, ಆಮೇಲೆ ದೇಶಗಳು ವಿಭಾಗ ಆಗಿ ಹೋಗ್ತಾ ಇದೆ. ಇವತ್ತು ನಮ್ಮ ದೇಶದಲ್ಲಿ ನಾವು ವಿವಿಧತೆಯಲ್ಲಿ ಅನೇಕತೆಯನ್ನು ಹೊಂದಿರತಕ್ಕಂಥ ದೇಶ. ನಮ್ಮ ದೇಶದಲ್ಲಿರ್ತಕ್ಕಂಥ ಜಾತಿ, ಜನಾಂಗಗಳು, ಧರ್ಮಗಳು ಜಗತ್ತಿನ ಯಾವುದೇ ದೇಶದಲ್ಲೂ ಇಲ್ಲ. ಆದರೂ ಕೂಡ ನಾವು ಐಕ್ಯತೆಯನ್ನು, ಭಾಷೆಗಳನ್ನು ಮೀರಿ ನಾವು ದೇಶ ಅಂತ ಬಂದಾಗ ನಾವೆಲ್ಲ ಹೊಂದಾಡ್ತಕ್ಕಂಥ ಒಂದು ಸ್ವಭಾವ ಇರ್ತಕ್ಕಂಥದ್ದು ನಮ್ಮ ಭಾರತ ದೇಶದಲ್ಲಿ, ಪ್ರಪಂಚದಲ್ಲಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಅದೇ ರೀತಿ ಇವತ್ತು ನಾವು ಈ ಪ್ರಜಾಪ್ರಭುತ್ವದ ಗಟ್ಟಿ ಅಂಗವಾಗಿರ್ತಕ್ಕಂಥ ಒಂದು ನ್ಯಾಯಾಂಗದ ಅಡಿಯಲ್ಲಿ ನಾವು ನಮ್ಮ ವಕೀಲರ ಸಂಘದಿಂದ, ನ್ಯಾಯಾಲಯದಿಂದ ಇವತ್ತು ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾವು ಮಾಡ್ತಾ ಇರ್ತಕ್ಕಂಥದ್ದು ಕೂಡ ನಮ್ಗೆ ಒಂದು ಸುದಿನ. ಯಾಕೆ ಅಂತ ಹೇಳಿದ್ರೆ ಎಲ್ಲಿ ನ್ಯಾಯಾಂಗ ಬಲಿಷ್ಠವಾಗಿರುತ್ತೋ ಅಲ್ಲಿವರೆಗೂ ಕೂಡ ಪ್ರಜಾಪ್ರಭುತ್ವದ ಬೇರುಗಳು ಗಟ್ಟಿಯಾಗಿರುತ್ತದೆ. ಇದನ್ನು ನಾವು ಮುಂದುವರಿಸ್ಕೊಂಡು ಹೋಗ್ಬೇಕು. ಮುಂದಿನ ದಿನಗಳಲ್ಲಿ ಇದು ಮನೆ ಹಬ್ಬಗಳ ಥರ ಆಗಬೇಕು ಅಂತ ಹೇಳ್ಬಿಟ್ಟು ನನ್ನ ಆಶಯ ವ್ಯಕ್ತಪಡಿಸ್ತಾ ನನಗೆ ಮಾತಾಡೋಕ್ಕೆ ಅವಕಾಶ ಕೊಡೋದಕ್ಕೆ ನಾನು ಎಲ್ಲರಿಗೂ ವಂದಿಸಿ ಮುಕ್ತಾಯ ಮಾಡ್ತೀನಿ. ಪ್ರತಿನಿತ್ಯದ ಸ್ಥಳೀಯ ಸುದ್ದಿಗಳ ವೀಕ್ಷಣೆಗಾಗಿ ಸಿಟಿಬಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ. ವಂದನೆಗಳೊಂದಿಗೆ ಅಶ್ವಿನಿ. ಯಾವುದೇ ಶುಭ ಸಮಾರಂಭ ಮತ್ತಿತರ ಕಾರ್ಯಗಳಿಗೆ ಚಿಂತಾಮಣಿಗೆ ಭೇಟಿ ನೀಡುತ್ತಿದ್ದೀರಾ? ಆರಾಮದಾಯಕ ವಾಸ್ತವ್ಯಕ್ಕಾಗಿ ಸ್ಥಳ ಹುಡುಕುತ್ತಿದ್ದೀರಾ? ಹಾಗಾದರೆ ಚಿಂತಾಮಣಿ ಶ್ರೀನಿವಾಸಪುರ ಮಾರ್ಗ ಮಧ್ಯದ ಮಾಡ್ಕೆರೆ ಕ್ರಾಸ್ನಲ್ಲಿನ ಬಿಪಿ ರೆಸಿಡೆನ್ಸೀಸ್ ಎಸಿ ರೂಮ್ಸ್ ನಿಮಗೆ ಉತ್ತಮ ಆಯ್ಕೆ. ಇಲ್ಲಿ ಎಸಿ ರೂಮ್ ಸೇರಿದಂತೆ ವಾಸ್ತವ್ಯಕ್ಕೆ ಅಗತ್ಯವಿರುವ ವಿವಿಧ ಸೌಲಭ್ಯಗಳು ಲಭ್ಯವಿದ್ದು ಆರಾಮದಾಯಕ ಹಾಗೂ ಅನುಕೂಲಕರ ವಾಸ್ತವ್ಯದ ಅನುಭವವನ್ನು ಪಡೆಯಬಹುದು. ಕುಟುಂಬದೊಂದಿಗೆ ಆಗಿರಲಿ, ಪ್ರವಾಸದ ನಿಮಿತ್ತವಾಗಿರಲಿ ಅಥವಾ ವೈಯಕ್ತಿಕ ಕೆಲಸಕ್ಕಾಗಿ ಚಿಂತಾಮಣಿಗೆ ಬಂದಿರಲಿ, ನಿಮ್ಮ ವಾಸ್ತವ್ಯಕ್ಕಾಗಿ ಬಿಪಿ ರೆಸಿಡೆನ್ಸಿ ಎಸಿ ರೂಮ್ಸ್ ಅನ್ನು ಸಂಪರ್ಕಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9731
999456 ಮತ್ತೊಂದು 9480734148. ಅದೇನಕ್ಕ ಅಷ್ಟೊಂದು ಯೋಚನೆ ಮಾಡ್ತಾ ಇದ್ದೀರಾ? ಏನೂ ಇಲ್ಲ ತೇಜು, ವರಮಹಾಲಕ್ಷ್ಮಿ ಹತ್ರ ಬಂತಲ್ಲ, ಒಂದು ಒಳ್ಳೆ ರೇಷ್ಮೆ ಸೀರೆ ತಗೋಬೇಕು ಅಂತಿದ್ದೀನಿ. ಎಲ್ಲಿಗೆ ಹೋಗೋದಂತ ಗೊತ್ತಾಗ್ತಾನೆ ಇಲ್ಲ. ಅದಕ್ಕೇನ ಇಷ್ಟು ಯೋಚನೆ? ಚಿಂತಾಮಣಿ ನಗರದ ಚಿಲ್ಲಘಟ್ಟ ರಸ್ತೆಯಲ್ಲಿರುವ BVM ಕಲ್ಯಾಣ ಮಂಟಪದ ಎದುರಿನ ಪೂರ್ವಿ ಹ್ಯಾಂಡ್ಲೂಮ್ ಸಿಲ್ಕ್ ಸ್ಯಾರೀಸ್ಗೆ ಹೋಗೋಣ ಬನ್ನಿ. ಅಲ್ಲಿ ಏನು ವಿಶೇಷ ಇದೆ ತೇಜು? ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಭರ್ಜರಿ ಆಫರ್ಗಳಿವೆ, ಕೇಳಿದರೆ ನೀವೇ ಆಶ್ಚರ್ಯ ಪಡ್ತೀರಾ. ಸರ್ ಅದು ಯಾವ ಸ್ಯಾರಿ ಅದು? ಸರ್ ಇದು ಚಿರಾಲ ಪಟ್ಟು ಅಂತ. ಏನು ರೇಟ್ ಸರ್ ಅದು? ಸರ್ 5,000 ಸರ್. ಏನು ಒಂದಾ? ಅಲ್ಲ ಸರ್, 3 ಸೇರಿ 5,000 ಸರ್. 3 ಸೇರಿ 5,000 ಕೊಡ್ತಾರೆ? ಹೌದು ಸರ್. ಏನು ಹಬ್ಬದ ವಿಶೇಷನೇ ಹೆಂಗೆ? ಅಲ್ಲ, ವರಮಹಾಲಕ್ಷ್ಮಿ ಹಬ್ಬದ ವಿಶೇಷ ಇದು. ನೋಡಿ, ಅದು ಬಾರ್ಡ್ರ್, ಅದು ಇದು ಬ್ಲೌಸು, ಇದು ಪಲ್ಲು, ಈ 3 ಸೀರೆ ಸೇರಿ 5,000. ಸರ್ ಇದ್ಯಾವ ಸ್ಯಾರಿ ಸರ್? ಸರ್ ಇದು ಕಂಚುಪಟ್ಟು ಸ್ಯಾರಿ ಅಂತ. 5,000. ಇದು 5,200 ರೂಪಾಯಿ. ನೋಡಿ, ಇಲ್ಲೇ ಇದೆ ರೇಟು. 5,200. ಅಲ್ಲ, ಒಂದು ಸೀರೆ ತೊಗೊಂಡ್ರೆ ಈ ಒಂದು ಸೀರೆ ಫ್ರೀ. ಒಂದು ಸೀರೆ ಫ್ರೀ. ಒಂದು ಸೀರೆಗೆ ದುಡ್ಡು ತೊಗೊಳ್ಳೋದು 5,200 ರೂಪಾಯಿ. ಸರ್ ಇದು ಯಾವ ಸೀರೆ ಯಾವ ರೇಟ್ ಕೊಡ್ತಾ ಇದ್ದೀರಿ? ಸರ್ ಇದು ಬ್ರೈಡಲ್ ಸೀರೆ. ಇದು ಒಂದು ಸೀರೆ ತೊಗೊಂಡ್ರೆ ಒಂದು ಸೀರೆ ಫ್ರೀ. ಇದು ಒಂದು ಸೀರೆಗೆ 50,000 ಆಗುತ್ತೆ. ಅದ್ರ ಜೊತೆ ಒಂದು ಸೀರೆ, ಅದೇ ಬ್ರೈಡಲ್ ಸೀರೆ ಯಾವುದೇ ತೊಗೊಂಡ್ಲಿ ಒಂದು ಸೀರೆ ಫ್ರೀ ಕೊಡ್ತೀವಿ ಸರ್. ಹಾಂ, 100% ಪ್ಯೂರ್ ಸರ್. ಸರ್ ಇದ್ಯಾವ ಸ್ಯಾರಿ ಏನು ರೇಟ್ ಕೊಡ್ತಾ ಇದ್ದೀರಿ? ಸರ್ ಇದು ಮಾಮೂಲಿ ಸ್ಯಾರಿ, ಡೈಲಿ ವೇರ್ಗೆ 600 ರೂಪಾಯಿ ಒಂದು ಸೀರೆ. ಈ ಒಂದು ಸೀರೆ ತೊಗೊಂಡ್ರೆ ಈ ಒಂದು ಸೀರೆ ಫ್ರೀ. 600 ರೂಪಾಯಿಗೆ ಒಂದು ಸೀರೆ ಬಂದು 300 ರೂಪಾಯಿ ಆಗುತ್ತೆ. 2 ಸೀರೆನೇ ತೊಗೋಬೇಕು, 600 ರೂಪಾಯಿ 2 ಸೀರೆ. ಸರ್ ಇದ್ಯಾವ ಸ್ಯಾರಿ ಏನು ಕೊಡ್ತಾ ಇದ್ದೀರಿ? ಸರ್ ಇದು ಕ್ರೇಪ್ ಅಂತ. 1,700 ರೂಪಾಯಿ ಒಂದು ಸೀರೆ. ಒಂದು ಸೀರೆ ತೊಗೊಂಡ್ರೆ ಒಂದು ಸೀರೆ ಫ್ರೀ. 1,700 ರೂಪಾಯಿ. ಒಂದು ಸೀರೆ ತೊಗೊಂಡ್ರೆ ಒಂದು ಸೀರೆ ಫ್ರೀ. 1,700 ರೂಪಾಯಿ, 1,700. ಒಂದು ಸೀರೆ ತೊಗೊಂಡ್ರೆ ಒಂದು ಸೀರೆ ಫ್ರೀ. ಹೌದು, ಗುಣಮಟ್ಟದ ರೇಷ್ಮೆ ಸೀರೆಗಳು, ಆಕರ್ಷಕ ವಿನ್ಯಾಸಗಳ ಜೊತೆಗೆ ವಿಶೇಷ ಹಬ್ಬದ ಆಫರ್ಗಳು. ಈ ವರಮಹಾಲಕ್ಷ್ಮಿ ಹಬ್ಬವನ್ನು ಮತ್ತಷ್ಟು ಸಂಭ್ರಮದಿಂದ ಆಚರಿಸಲು ಹಿಂದೆ ಭೇಟಿ ನೀಡಿ ಪೂರ್ವಿ ಹ್ಯಾಂಡ್ಲೂಮ್ಸ್ ಅಂಡ್ ಸಿಲ್ಕ್ ಸ್ಯಾರೀಸ್, BVM ಕಲ್ಯಾಣ ಮಂಟಪ ಎದುರು ಶಿಲ್ಲಘಟ್ಟ ರಸ್ತೆ, ಚಿಂತಾಮಣಿ ನಗರ. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 9164299236 ಮತ್ತೊಂದು 7019344889. ಸೃಷ್ಟಿ ಎಂಟರ್ಪ್ರೈಸಸ್, ವಿಭ್ರಾಂತ್ ಇಂಟೀರಿಯರ್ ಅಂಡ್ ಡಿಸೈನರ್ಸ್, ಈರುಳ್ಳಿ ಬಜಾರ್, ಚೆಳ್ಳೂರು ರಸ್ತೆ, ಚಿಂತಾಮಣಿ. ವೈಬ್ರೆಂಟ್ ಇಂಟೀರಿಯರ್ ಮ್ಯಾನುಫ್ಯಾಕ್ಚರ್ಸ್ ಆಫ್ UPVC ಡೋರ್ಸ್ ಅಂಡ್ ವಿಂಡೋಸ್. ನಮ್ಮಲ್ಲಿ ಕಲರ್ ವಿಂಡೋಸ್, 2 ಟ್ರ್ಯಾಕ್ ಸ್ಲೈಡಿಂಗ್ ವಿಂಡೋಸ್, 2.5 ಟ್ರ್ಯಾಕ್ ಸ್ಲೈಡಿಂಗ್ ವಿಂಡೋಸ್, 3 ಟ್ರ್ಯಾಕ್ ಸ್ಲೈಡಿಂಗ್ ವಿಂಡೋಸ್, ಓಪನಬಲ್ ವಿಂಡೋಸ್, ಓಪನಬಲ್ ಡೋರ್, ವೆಂಟಿಲೇಟರ್ ಮಾಡಿಕೊಡಲಾಗುವುದು. ನಮ್ಮಲ್ಲಿ ನೂತನವಾಗಿ ನಿರ್ಮಿಸಿರುವ ಮನೆಗಳಿಗೆ ಪ್ಲಾಸ್ಟಿಂಗ್ ಆದ ಮೇಲೆ PVC ಸೀಟ್ಗಳನ್ನು ಗೋಡೆ ಮತ್ತು ಮೇಲ್ಛಾವಣಿಗೆ ಹೊಸ ತಂತ್ರಜ್ಞಾನ ಮತ್ತು 50ಕ್ಕೂ ಹೆಚ್ಚು ವಿನ್ಯಾಸದೊಂದಿಗೆ ಅಳವಡಿಸಿಕೊಡಲಾಗುವುದು. UPVC ಮತ್ತು ಸಾಫಿಟ್ ಪಾಲಿವುಡ್ ಕಂಪನಿಯ ಸಾಮಗ್ರಿಗಳು ನಮ್ಮಲ್ಲಿ ಸಿಗಲಿವೆ. ಕಡಿಮೆ ಬೆಲೆಯಲ್ಲಿ ಹಾಗೂ ಹೋಲ್ಸೇಲ್ ದರದಲ್ಲಿ ಸಾಮಗ್ರಿಗಳು ಸಿಗಲಿದ್ದು, ಫಿಟ್ಟಿಂಗ್ ಮಾಡುವ ಕೆಲಸಗಾರರು ಕೂಡ ನಮ್ಮಲ್ಲಿ ಸಿಗುತ್ತಾರೆ. ವಿವರಗಳಿಗೆ 9845388724 ಮತ್ತೊಂದು 7026688076 ಮಗದೊಂದು 9972181140ಗೆ ಸಂಪರ್ಕಿಸಬಹುದು. ಹಾಸ್ಪಿಟಲ್, ಗಜಾನನ ಸರ್ಕಲ್, ಚಿಂತಾಮಣಿ. ಡಾಕ್ಟರ್ ರಂಗಾರಾವ್ ಅವರು ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ. ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು BP ಚಿಕಿತ್ಸೆಗಳು ಪ್ರಾರಂಭವಾಗಿವೆ. A to Z ಚರ್ಮ ಮತ್ತು ಮರ್ಮವ್ಯಾಧಿಗಳು, ಕೀಲುವಾಯು, ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು, ಬಿಳಿ ಮಚ್ಚೆಗಳು, ಕೂದಲು ಉದುರುವುದು, ಮಡುವೆಗಳು, ಚರ್ಮದಲ್ಲಿನ ಗಡ್ಡೆಗಳಿಗೆ 100% ಪರಿಹಾರ ಸಿಗಲಿದೆ. ಧೂಮಪಾನ, ಮದ್ಯಪಾನವನ್ನು 100% ಗುಣಪಡಿಸಲಾಗುವುದು. ವಿವರಗಳಿಗೆ 9916731170ಗೆ ಸಂಪರ್ಕಿಸಬಹುದು. ನಂದಿ ಟೆಕ್ಸ್ಟೈಲ್ಸ್ ಮುಂಭಾಗ, KSRTC ಬಸ್ ಸ್ಟ್ಯಾಂಡ್ ರಸ್ತೆ, ಬೋವಿ ಕಾಲೋನಿ, ಚಿಂತಾಮಣಿ. ನಮ್ಮಲ್ಲಿ ಎಲ್ಲ ರೀತಿಯ ನೇಮ್ ಬೋರ್ಡ್, ವಾಲ್ ಪೇಂಟಿಂಗ್, ವಾಲ್ ಡ್ರಾಯಿಂಗ್, ದೇವಾಲಯದ ಗೋಪುರ,
ವಿಗ್ರಹಗಳ ಪೇಂಟಿಂಗ್ ಸೇರಿದಂತೆ ಎಲ್ಲಾ ರೀತಿಯ ಡ್ರಾಯಿಂಗ್ ಮಾಡಿಕೊಡಲಾಗುವುದು. ವಿವರಗಳಿಗೆ ಸಂಪರ್ಕಿಸಿ. ಮೊಬೈಲ್ ನಂಬರ್ 8553708925 ಮತ್ತೊಂದು 6363515063ಗೆ ಸಂಪರ್ಕಿಸಬಹುದು.